ಜಯಲಕ್ಷ್ಮಿ ಲೆಟ್ಸ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪನ್ನೀರ್ ಫ್ರೈಡ್ ರೈಸ್. ನೋಡಿ, ಇವತ್ತು ನಾನು ತುಂಬ ಈಸಿಯಾಗಿ 10 ಮಿನಿಟ್ಸಲ್ಲಿ ಖಾಲಿ ಪನ್ನೀರ್ ಇದ್ದರೆ ಸಾಕು, ಮನೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೇಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡೋದಂತ ತೋರಿಸಿಕೊಡ್ತಾ ಇದ್ದೇನೆ. ನೋಡಿ, ಪನ್ನೀರ್ ಫ್ರೈಡ್ ರೈಸ್. ಪನ್ನೀರ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಫಸ್ಟಿಗೆ ನಾನು ಬಾಣಲೆಗೆ 1 ಚಮಚ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ಹಾಕಿದ್ದೇನೆ ನಾನಿಲ್ಲಿ, ಚೆನ್ನಾಗಿ ಫ್ರೈ ಮಾಡುವ. 2 ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಹಾಕ್ತೇನೆ ಇದಕ್ಕೆ. ಈಗ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡುವ. ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಇದನ್ನು ಫ್ರೈ ಮಾಡುವ. ಒಂದು ತುಂಡು ದೊಣ್ಣೆ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ, ಫ್ರೈ ಮಾಡುವ. ಪನ್ನೀರ್ ತಗೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್ ಮತ್ತು ಅರಶಿನ ಪೌಡರ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಸೇರಿಸಿ ಮಸಾಲೆ ಜೊತೆ ಫ್ರೈ ಮಾಡುವ. ನಿಮಿಷ ಹೀಗೆ ಇಟ್ಟು ಬಿಡೋಣ. ಈ ಟೈಮಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ಒಂದು ಸಲ ಮಿಕ್ಸ್ ಕೊಟ್ಟು ನೋಡಿ, ನಾನಿಲ್ಲಿ 250 ಗ್ರಾಮ್ನಷ್ಟು ಅನ್ನ ಮಾಡಿ ಹಿಡ್ಕೊಂಡಿದ್ದೇನೆ. ಇದು ಸೋನಾ ಮಸೂರಿ ಅಕ್ಕಿ. ನೀವು ಬೇಕಾದರೆ ಬುಲೆಟ್ ರೈಸ್ ಹಾಕ್ಕೊಳ್ಬೋದು, ಕಟ್ ರೈಸ್ ಯಾವುದ್ರಲ್ಲೂ ಮಾಡ್ಕೊಳ್ಬೋದು. ಈ ಥರ ಅನ್ನ ಮಾಡಿಕೊಂಡು ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೇನೆ. ಸ್ವಲ್ಪ ಅದಕ್ಕೆ ಅಲ್ಲಿ ಮಸಾಲೆಗೆ ಉಪ್ಪು ಹಾಕುವಾಗ ಸ್ವಲ್ಪ ಕಡಿಮೆ ಮಾಡಬೇಕು, ಪನ್ನೀರಿಗೆ ಉಪ್ಪು ಹಾಕುವಾಗ ಸ್ವಲ್ಪ ಕಡಿಮೆ ಮಾಡಬೇಕು. ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನೀಗ ಕೆಲವೆಲ್ಲ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನಾನು ಖಾಲಿ ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಮಕ್ಕಳಿಗೆ ಮಾಡೋದಾದರೆ ಸ್ವಲ್ಪ ಖಾರ ಕಡಿಮೆ ಬೇಕಾಗ್ತದೆ. ದೊಡ್ಡವರಿಗಾದರೂ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೊಳ್ಬೋದು. ಚಮಚದಷ್ಟು ಪೆಪ್ಪರ್ ಪೌಡರ್, ಅರ್ಧ ಚಮಚದಷ್ಟು ಗರಂ ಮಸಾಲ, ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಎಲ್ಲ ಮಸಾಲೆಗೆ ನೋಡಿ ಮೇಲೆ ಬರ್ತಾ ಇದೆ. ಇದೊಂದು ಈಸಿ ರೆಸಿಪಿ ವ್ಯೂವರ್ಸ್, ಬೇಗ ಮಾಡ್ಕೊಳ್ಬೋದು. ಒಂದು 10 ನಿಮಿಷದಲ್ಲಿ ಮಾಡಲ. ಯಾವ ತರಕಾರಿ ಇಲ್ಲದಿದ್ದರೂ ಪನ್ನೀರ್ ಒಂದಿದ್ದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ಪನ್ನೀರ್ ಫ್ರೈಡ್ ರೈಸ್ ರೆಡಿ. ನೋಡಿ, ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಉದುರಾಗಿ ಬಂದಿದೆ ನೋಡಿ ವ್ಯೂವರ್ಸ್. ನಾನು ರೈಸ್ ಮಾಡುವಾಗ ಕುಕ್ಕರಲ್ಲಿ ರೈಸ್ ಮಾಡೋದಿಲ್ಲ ವ್ಯೂವರ್ಸ್, ಹೀಗೆ ಬೇಯಿಸಿ ಒಂದು ಪಾತ್ರೆಯಲ್ಲಿ ಬೇಯಿಸಿ ಅದರ ನೀರು ತೆಗೆದೇ ಮಾಡ್ತೇನೆ. ಅದರಿಂದ ಈ ಥರ ಉದುರಾಗಿ ಬರ್ತದೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಪನ್ನೀರ್ ಫ್ರೈಡ್ ರೈಸ್ ರೆಡಿ. ಈಗ ಸರ್ವ್ ಮಾಡಿಕೊಳ್ಳುವ. ಈ ರೀತಿಯಾಗಿದೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಇದೆ. ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ಟೊಮೆಟೊ ಸಾಸ್ ಜೊತೆಗೆ ಸಖತ್ತಾಗಿರ್ತದೆ.
ನನಗೆ ಕಮೆಂಟ್ ಹಾಕಿ ಹೇಗಾಗಿದೆ ಅಂತ. ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಪ್ರಣೀತನಿಗೆ ಕೊಡುವ ಟೇಸ್ಟ್ ಮಾಡಲಿಕ್ಕೆ. ಅವಳು ಏನು ಹೇಳ್ತಾಳೆ ನೋಡುವ. ಇದೆ ನೋಡು. ಹೇಗಿದೆ ಪ್ರಣೀತಾ?